ಶ್ರೀರಾಮ ಸಮರ್ಥ. ಪರಿಶಿಷ್ಟ 3. ಶ್ರದ್ಧೆಯ ಶ್ರೀಮಂತಿಕೆ. ಭಗವಂತನ ಸ್ಮರಣೆ ಅಖಂಡವಾಗತೊಡಗಿತೆಂದರೆ, ಅಂದರೆ ಅವನ ನಾಮ ಅಖಂಡ ನಡೆಯತೊಡಗಿತೆಂದರೆ ಅವನೇ ನಮ್ಮನ್ನು ಶೋಧಿಸುತ್ತ ಬರುತ್ತಾನೆ. ಭಗವಂತನಿಗೆ ಉಳಿದ ಯಾವ ಗುಣವೂ ಸೇರುವುದಿಲ್ಲ. ನಮ್ಮಲ್ಲಿ ಕೇವಲ ಅವನ ನಾಮವನ್ನು ನಿರಂತರವಾಗಿ ತೆಗೆದುಕೊಳ್ಳುವ ಗುಣವಿರಬೇಕು. ಶ್ರದ್ಧೆಯು ಭಗವಂತನನ್ನು ಕರೆಯುತ್ತದೆ, ಆದರೆ ಅದು ಮೊದಲು ನಾಮದ ಕೈ ಹಿಡಿಯುತ್ತದೆ, ಅನಂತರ ಅವನನ್ನು ಶೋಧಿಸುತ್ತದೆ. ಸದ್ಗುರುಗಳು ಹೇಳಿದ್ದೇನೆಂದರೆ, ನಾಮದಲ್ಲಿ ಭಗವಂತನಿರುತ್ತಾನೆ, ಅಂದ ಮೇಲೆ ಅವನು ನಾಮದಲ್ಲಿ ಇದ್ದೇ ಇರುತ್ತಾನೆಂದು ನಿಸ್ಸಂಶಯವಾಗಿ ಅನಿಸುವುದಕ್ಕೆ ಶ್ರದ್ಧೆ ಅನ್ನುತ್ತಾರೆ. ಶ್ರದ್ಧೆಯ ಅನುಭವವು ಅತ್ಯಂತ ಸುಲಭವಾಗಿರುತ್ತದೆ. ನನಗೆ ನೀರಡಿಕೆ ಆಗುವುದಲ್ಲವೇ ಅಂದ ಮೇಲೆ ನೀರು ಇರಲಿಕ್ಕೇ ಬೇಕು. ಚಿಕ್ಕ ಹಸುಗೂಸು ಹಸಿವೆಯಾಯಿತೆಂದರೆ ತಾಯಿಯ ಸ್ತನ್ಯ ಶೋಧಿಸುತ್ತದೆ. ಅದಕ್ಕೂ ಮೊದಲು ಅದು ಎಂದೂ ಹಾಲು ಕುಡಿದಿರುವುದಿಲ್ಲ. ಆದರೂ ಅದು ತಾಯಿಯ ಸ್ತನವನ್ನು ಬಾಯಲ್ಲಿ ಹಾಕಿಕೊಳ್ಳುತ್ತದೆ ಹಾಗೂ ಚೀಪತೊಡಗುತ್ತದೆ. ಇದೇ ಶ್ರದ್ಧೆಯ ಚಮತ್ಕಾರವಾಗಿರುತ್ತದೆ. ಇದೇ ಶ್ರದ್ಧೆಯ ಅನುಭವವಾಗಿರುತ್ತದೆ. ಜೀವವು ಯಾರೂ ಕಲಿಸದಿದ್ದರೂ ಆನಂದದ ಶೋಧ ಮಾಡುತ್ತದೆ. ಅಂದ ಮೇಲೆ ಆನಂದವು ಇರಲಿಕ್ಕೇ ಬೇಕು. ಅಲ್ಲದೆ ಭಗವಂತನು ಆನಂದ ರೂಪವಾಗಿರುವುದರಿಂದ ಆ ಭಗವಂತನ ಸ್ಮರಣೆಯಲ್ಲಿ ಆನಂದ ಪ್ರಾಪ್ತವಾಗಲಿಕ್ಕೇ ಬೇಕು. ಆದ್ದರಿಂದ ನಾಮದ ಬಗ್ಗೆ ಇರುವ ಶ್ರದ್ಧೆಯು ಮನುಷ್ಯ ಜೀವನದಲ್ಲಿಯ ಸರ್ವಶ್ರೇಷ್ಠ ಮೌಲ್ಯವಾನ್ ವಸ್ತುವಾಗಿರುತ್ತದೆ. ನಾಮದ ಬಗ್ಗೆ ಇರುವ ಶ್ರದ್ಧೆ ನಿಜವಾದ ಶ್ರೀಮಂತಿಕೆ ಎಂದು ತಿಳಿಯಬೇಕು. ಆ ಶ್ರೀಮಂತಿಕೆಯಿಂದ ಮನುಷ್ಯನ ಬದುಕಿಗೆ ಐಶ್ವರ್ಯ ಪ್ರಾಪ್ತವಾಗುತ್ತದೆ. ಸದ್ಗುರುಗಳು ಶಿಷ್ಯನಿಗೆ ನಾಮ ಕೊಡುತ್ತಾರೆ, ಅಂದರೆ ಅವನನ್ನು ಪರಮಾರ್ಥದ ದೃಷ್ಟಿಯಿಂದ ತಮ್ಮವನೆಂದು ಅನ್ನುತ್ತಾರೆ. ಅವನನ್ನು ದತ್ತಕ್ಕೆ ತೆಗೆದುಕೊಳ್ಳುತ್ತಾರೆ. ಶಿಷ್ಯನು ಗುರುಗಳು ಕೊಟ್ಟ ನಾಮವನ್ನು ಮನಃಪೂರ್ವಕ ಜಪಿಸಿದರೆ ಗುರುಗಳ ಅತೀಂದ್ರಿಯ ಐಶ್ವರ್ಯವು ಅವನಿಗೆ ಅನಾಯಾಸವಾಗಿಯೇ ಪ್ರಾಪ್ತವಾಗುತ್ತದೆ. ದೃಶ್ಯ ವಸ್ತುಗಳ ಐಶ್ವರ್ಯವು ಮರಣ ಸಮಯದಲ್ಲಿ ಕಳೆದು ಹೋಗುತ್ತದೆ. ಆದರೆ ಗುರುಗಳು ಕೊಟ್ಟ ಅತೀಂದ್ರಿಯ ಐಶ್ವರ್ಯವು ಸತ್ತ ಮೇಲೆಯೂ ಜೊತೆಗೆ ಬರುತ್ತದೆ. ಆ ಐಶ್ವರ್ಯದಲ್ಲಿ ಜೀವಕ್ಕೆ ಭಗವಂತನ ಸ್ಪರ್ಶವಾಗುತ್ತದೆ. ಆ ದಿವ್ಯ ಸ್ಪರ್ಶದ ಚಮತ್ಕಾರ ಹೇಗಿರುವುದೆಂದರೆ, ಎಷ್ಟೇ ನಾಮ ತೆಗೆದುಕೊಂಡರೂ ಜೀವಕ್ಕೆ ಸಾಕು ಅನಿಸುವುದಿಲ್ಲ. ಆದ್ದರಿಂದ ಕೇವಲ ನಾಮ ತೆಗೆದುಕೊಳ್ಳುವುದಕ್ಕಾಗಿ ಅವನು ಮತ್ತೆ ಹುಟ್ಟಿ ಬರುತ್ತಾನೆ. ನಾಮದಿಂದ ಬೇರೆ ಏನೂ ಸಂಪಾದಿಸುವುದು ಉಳಿದಿರುವುದಿಲ್ಲವಾದ್ದರಿಂದ ನಾಮಾನಂದವನ್ನು ಅನುಭವಿಸುವುದಕ್ಕಾಗಿ ಹುಟ್ಟಿ ಬರುವಂಥ ಭಾಗ್ಯವು ಬಹಳ ಕಡಿಮೆ ಜನರಿಗೆ ಪ್ರಾಪ್ತವಾಗುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.